ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದಾಗ ನಮ್ಮೂರಲ್ಲಿ ಒಂದು ಮನೆ ಡೆಮಾಲಿಷ್ ಮಾಡ್ತಾಯಿದ್ರು. ಹಾಗೆ ನೋಡ್ಕೊಬರೋಣ ಅಂತ ಅಲ್ಲೇ ಹಂಗೆ ಹೋಗಿ ನೋಡಿಕೊಂಡು ಹಂಗೆ ಒಂದು ವಿಡಿಯೋ ಮಾಡಿಕೊಂಡು ಬಂದೆ. ಆದರೂ ಕಟ್ಟಿರೋ ಮನೆ ಕೀಳಿಸಿ ಕಟ್ಸೋಕ್ಕೆ ತುಂಬ ಕಷ್ಟ ಗೈಸ್. ಆಮೇಲೆ ಹಂಗೆ ನಾನು ಸೊಸೆ ಸಿಕ್ಕಿದ್ಲು, ನಮ್ಮ ಅಕ್ಕನ ಮಗಳು. ಹಂಗೆ ಅವಳನ್ನ ಮಾತಾಡಿಸ್ಕೊಂಡು ಹಂಗೆ ನೋಡ್ಕೊಂಡು ನಿಂತ್ಕೊಂಡಿದ್ವಿ. ಹಂಗೆ ಮಾತಾಡಿಕೊಂಡು ನಮ್ಮ ಮನೆ ಪಕ್ಕ ಐಸು ಅಂತ, ಇವ್ರ ಹೆಸರು ಭಾಗ್ಯಮ್ಮ, ನಾವೆಲ್ಲ ಐಸು ಅಂತ ಕರಿತೀವಿ. ಹಂಗೆ ಅವರು ಮಾತಾಡ್ಕೊಂಡು ಬಂದರು. ಏನು ಮಾಡ್ತಾಯಿದ್ದೀರಾ ಅಂತಂದರು. ಐಸದೊಂದು ವಿಡಿಯೋ ತೊಗೊಂಡು ನೆಕ್ಸ್ಟ್ ಕಾಲೇಜ್ಗೆ ಹೊರಟ್ವಿ. ಕಾಲೇಜ್ ಮುಗಿಸ್ಕೊಂಡು ಬರಬೇಕಾದ್ರೆ ಹಂಗೆ ಸಿದ್ಧಗಂಗಾ ವುಮೆನ್ಸ್ ಕಾಲೇಜ್ದೊಂದು ವಿಡಿಯೋ ಮಾಡಿಕೊಂಡು ಹಂಗೆ ಬಂದೆ. ಮನೆಗೆ ಬಂದು ಒಂದು ಮದುವೆ ಇತ್ತು, ಮದುವೆಗೆ ಹೋಗೋಣ ಅಂತ ರೆಡಿಯಾಗಿ ಎಲ್ಲ ಮದುವೆಗೆ ಹೋದ್ವಿ. ನಾನು, ನಮ್ಮ ಅಕ್ಕ, ನಮ್ಮ ಅಜ್ಜಿ ಮತ್ತು ನನ್ನ ಫ್ರೆಂಡು ಎಲ್ಲ ಹೋದ್ವಿ ಮದುವೆಗೆ ಹೋಗಿ ಮದುವೆ ಎಲ್ಲ ಮುಗಿಸ್ಕೊಂಡು ಹಂಗೆ ಮದುವೆ ಎಲ್ಲ ಮುಗಿಸ್ಕೊಂಡು ಧಾರೆ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ. ನಮ್ಮ ಅಜ್ಜಿನ ನನ್ನ ಫ್ರೆಂಡ್ ಬಿಟ್ಲು, ನಾನು ನಮ್ಮ ಅಕ್ಕ ಹಂಗೆ ಮನೆಗೆ ಬಂದ್ವಿ. ಮತ್ತೆ ಬಂದು ನಮ್ಮ ಡ್ಯಾಡಿ ಕಣಕ್ಕೆ ಹುಲ್ಲಾಕೋಣ ಅಂತ ಅಂದ್ಬಿಟ್ಟು ಹುಲ್ಲಿಟ್ಟಿದ್ರು. ಏನೋ ತೊಗೊಬರೋಕ್ಕೆ ಹೇಳಿದ್ರು ಮನೆಯಿಂದ. ಹಂಗೆ ತೊಗೊಂಡು ಹೋಗ್ಬಿಟ್ಟು ನಾನು ಮತ್ತು ನನ್ನ ತಂಗಿ ಕೊಡೋಣ ಅಂತ ಹೋದ್ವಿ. ನಾನಂತೂ ಆ ಕಡೆ ನಮ್ಮ ಕಾಡು ಕಡೆ ಅಂತೂ ಹೋಗೇ ಇಲ್ಲ ಬಿಡಿ. ನಮ್ಮ ಡ್ಯಾಡಿ ಏನೋ ತೊಗೊಬಾ ಅಂದಿದ್ದಕ್ಕೆ ನಾನು ಹಂಗೆ ಹೋದೆ. ಅಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ನೇಚರು ಎಷ್ಟು ಸೂಪರಾಗಿತ್ತು. ಎಲ್ಲ ಬಂಡೆ, ಅದರೊಳಗೆ ನೀರು ಸಖತ್ತಾಗಿತ್ತು. ಫೋಟೋಶೂಟ್ಗೆಲ್ಲ ಸಖತ್ತಾಗಿರುತ್ತೆ ಅಂತ ಅಂದ್ಕೊಂಡು ಹಂಗೆ ಅಲ್ಲೂ ಒಂದು ವಿಡಿಯೋ ಮಾಡಿಕೊಂಡು ಬಂದೆ. ಚೆನ್ನಾಗಿತ್ತು ಗೈಸ್ ಎಲ್ಲ ನೋಡೋಕ್ಕೆ. ಅಲ್ಲಿ ಮರ ಗಿಡಗಳು ಎಲ್ಲ ಚೆನ್ನಾಗಿತ್ತು. ಒಂಥರ ನೋಡೋಣ ಅಂದರೆ ಇನ್ನೂ ನೋಡ್ಕೊಂಡು ಕುತ್ಕೊಳ್ಳೋಣ, ಅಷ್ಟು ತಣ್ಣಗೆ ಗಾಳಿ ಬೀಸ್ತಾಯಿತ್ತು. ಒಂಥರ ಚೆನ್ನಾಗಿತ್ತು. ನಮ್ಮ ಕಡೆ ಎಲ್ಲ ಬಂಡೆ ಹತ್ರ ಅಂತೆಲ್ಲ ಹೇಳೋರು. ನಾನಂತೂ ಹೋಗಿಲ್ಲ ಬಿಡಿ. ಮೊನ್ನೆ ನಮ್ಮದು ಕಣದಿಂದ ಹೋಗಿದ್ದೆ. ಆಮೇಲೆ ಮತ್ತೆ ಹಂಗೆ ಸೊಂಡೆಕೊಪ್ಪ ಬೈಪಾಸ್ ಒಂದು ವಿಡಿಯೋ ತೊಗೊಂಡು ಕಾಲೇಜಿಂದ ಬರ್ಬೇಕಾದ್ರೆ ನನ್ನ ಫ್ರೆಂಡ್ ಒಂದೆರಡು ವಿಡಿಯೋ ಮಾಡಿಕೊಂಡೆ. ತುಂಬ ರಶ್ಶು ಗಾಯ್ಸ್. ತುಮಕೂರು ಬಸ್ ಸ್ಟ್ಯಾಂಡ್ ಅಂತೂ ಸಿಕ್ಕಾಪಟ್ಟೆ ರಶ್ಶು. ಅದೇನು ರಶ್ಶು ಆಗ್ತದೋ ಬಸ್ಸು ನನಗಂತೂ ಗೊತ್ತಿಲ್ಲ. ಸೋಮವಾರದೊತ್ತು ಅಂತೂ ಬಸ್ ಹತ್ತೋಕ್ಕೆ ಕಷ್ಟ, ಅಷ್ಟು ರಶ್ ಆಗಿರುತ್ತೆ ಬಸ್ ಅಂತೂ. ಹಂಗೆ ಬಸ್ಸೆಲ್ಲ ನೋಡಿಕೊಂಡು ಮತ್ತೆ ಸಂಜೆ ಮನೆಗೆ ಬಂದಾಗ ನಮ್ಮೂರಲ್ಲಿ ದೇವ್ರು ಕರೆಸಿದ್ರು, ನಮ್ಮ ಮನೆ ದೇವರು, ಅವ್ರ ಮನೆ ಕರೆಸಿದ್ರು. ಸೊ ಹಂಗೆ ನೋಡ್ಕೊಬರೋಣ ಅಂತ ಹೋದ್ವಿ. ಎಲ್ಲ ದೇವ್ರುಗಳು ಬಂದಿದ್ದೋ, ಒಂದು ಮುಳ್ಕಟಮ್ಮ, ಒಂದು ಮಾರಮ್ಮ, ಒಂದು ಗೂಬೆ ಕಲ್ಲಮ್ಮ ಅಂತ. ಹಂಗೆ ನೋಡಿಕೊಂಡು ಹಂಗೆಲ್ಲ ಒಂದು ವಿಡಿಯೋ ತೊಗೊಂಡು ಬಂದೆ. ಎಲ್ಲ ಪೂಜೆ ಮಾಡೋಕ್ಕೆ ಅಂತ ಐನೋರುಗಳೆಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆ ಎಲ್ಲ ರೆಡಿ ಮಾಡಿಕೊಂಡು ಮಾಡೋದನ್ನೆಲ್ಲ ನೋಡಿಕೊಂಡು ಆಮೇಲೆ ಹಂಗೆ ಎಲ್ಲ ನೋಡ್ಕೊಂಡು ನಿಂತ್ಕೊಂಡಿದ್ರು. ಪೂಜೆ ಸ್ಟಾರ್ಟ್ ಆಯಿತು. ಅಂಕಲ್ ಎಲ್ಲ ರೆಡಿ ಮಾಡ್ಕೋತಾಯಿದ್ರು ಪೂಜೆ ಮಾಡೋಕ್ಕೆ ಅಂತ. ಮುಳ್ಕಟಮ್ಮ ಅಂತೂ ಸೂಪರಾಗಿ ಕಾಣಿಸ್ತಿತ್ತು ಗೈಸ್. ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಅದೇ ನಮ್ಮ ಮನೆ ದೇವರು ಮುಳ್ಕಟಮ್ಮ ಅಂತ. ನೋಡೋಕ್ಕೆ ಒಂದು ಖುಷಿ. ಆ ಅಮ್ಮನ ಅಷ್ಟು ಸೂಪರಾಗಿ ರೆಡಿ ಮಾಡಿರ್ತಾರೆ. ಎಣ್ಗೆರೆದು ಅದು ದೇವರು. ಸಖತ್ತಾಗಿದೆ ಗೈಸ್. ಎಷ್ಟು ತೂಕ ಇದೆ ಆದರೂ ಅಷ್ಟೇ ಸೂಪರಾಗಿ ಕ್ಯೂಟಾಗಿ ಕಾಣಿಸುತ್ತೆ ದೇವ್ರು ಮಾತ್ರ. ಆಮೇಲೆ ಎಲ್ಲ ನೋಡಿಕೊಂಡು ಅವರು ಎಲ್ಲ ಐನೋರುಗಳೆಲ್ಲ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು. ದೇವರಿಗೆಲ್ಲ ಮಡ್ಲಕ್ಕಿ, ಆಮೇಲೆ ಹೊಸ್ಗೆ ಹಾಕ್ತಾರಂತೆ ಏನೋ ಮಾಮೂಲಿ ಎಲ್ಲ ಟೊಮ್ಟೊಗಳೆಲ್ಲ ಇಕ್ಕಿ ಅದನ್ನು ಹಂಗೆ ಎಲ್ಲ ನೋಡಿಕೊಂಡು ಮತ್ತೆ ಪೂಜೆ ಸ್ಟಾರ್ಟ್ ಆಯಿತು. ಪೂಜೆ ಎಲ್ಲ ಮಾಡಿಸ್ಕೊಂಡು ಹಂಗೆ ನೋಡಿಕೊಂಡು ಹಂಗೆ ನಿಂತ್ಕೊಂಡಿದ್ವಿ. ಎಲ್ಲ ಸಿಕ್ಕಾಪಟ್ಟೆ ಜನ ಬಂದಿದ್ದರು. ಅವತ್ತು ಮಳೆ ಬೇರೆ ಗೈಸ್. ದೇವ್ರು ತೊಗೊಬಂದ್ರಕ್ಕೂ ತುಂಬಾ ಕಷ್ಟ ಆಯಿತು ಪಾಪ. ಆಮೇಲೆ ಮಳೇಲಿ ಟಾರ್ಪಲ್ ಹಿಡ್ಕೊಂಡು ದೇವ್ರನ್ನ ಅದರಡೆ ಕರ್ಕೊಬಂದರು. ತುಂಬ ರಿಸ್ಕ್ ಆಯಿತು. ಮಳೆ ನೀರು ಏನಾದರೂ ಬಂದು ಬಿದ್ದರೆ ಅದು ಭಿನ್ನ ಆಗುತ್ತಂತೆ. ಮಳೆ ನೀರು ಏನಾದರೂ ದೇವರಿಗೆ ಒಂಚೂರು ಏನೋ ಸಿಡಿದ್ರೆ ಅದು ಭಿನ್ನ ಆಗುತ್ತಂತೆ ದೇವರು. ಅದಕ್ಕೆ ಎಷ್ಟು ಕೇರ್ಫುಲ್ಲಾಗಿ ತೊಗೊಬಂದರು ಗೊತ್ತಾ ಗೈಸ್. ತುಂಬ ಕೇರ್ಫುಲ್ಲಾಗಿ ತೊಗೊಬಂದರು ದೇವ್ರನ್ನ. ಹಾಗೆ ಎಲ್ಲ ವಿಡಿಯೋ ಮಾಡಿಕೊಂಡು ಐನೋರು ದೇವ್ರ ಮನೆಗೆ ಅವ್ರು ಪ್ರತಿಯೊಂದು ಎಲ್ಲದಕ್ಕೂ ಪೂಜೆ ಮಾಡ್ತಾರೆ. ಐನೋರು ಮಾತ್ರ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಆಮೇಲೆ ಹಂಗೆ ಎಲ್ಲ ವಿಡಿಯೋ ಮಾಡ್ಕೋತಾ ಇದ್ವಿ. ಆಮೇಲೆ ಮತ್ತೆ ಇವರು ಬಂದು ಮಾರಮ್ಮನ ಪೂಜಾರು, ಅವರು ಚೆನ್ನಾಗಿ ಮಾಡಿದ್ರು ಪೂಜೆನ. ಆಮೇಲೆಲ್ಲ ಮಾಡಿ ಮಂಗಳಾರತಿನ ಮಾಡ್ತಾಯಿದ್ದಾರೆ ದೇವ್ರಿಗೆ. ಅದನ್ನ ಹಂಗೆ ನೋಡಿಕೊಂಡು ನಾವು ಎಲ್ಲ ಇದು ಗೂಬೆ ಕಲ್ಲಮ್ಮ ಅಂತ ಎಂಟ್ಕನಹಳ್ಳಿದು ತುಂಬ ಪವರ್ಫುಲ್ ದೇವರು. ಹಾಗೆ ಅದಕ್ಕೂ ಪೂಜೆ ಮಾಡೋದೆಲ್ಲ ನೋಡಿಕೊಂಡು ಮಂಗಳಾರತಿ ತೊಗೊಂಡು ತುಂಬ ಚೆನ್ನಾಗಿತ್ತು ಗೈಸ್ ನೋಡೋಕ್ಕೆ. ನಮಗಂತೂ ಖುಷಿ, ಊರಿಗೆ ದೇವ್ರು ಬಂದೈತೆ ಅಂದರೆ ತುಂಬ ಖುಷಿ ನೋಡೋಕ್ಕೆ. ಅವು ಎಳ್ದಾಡೋದು ಆಮೇಲೆ ಡ್ಯಾನ್ಸ್ ಮಾಡೋದು ಎಲ್ಲ ಸೂಪರಾಗಿರುತ್ತೆ. ನಮಗಂತೂ ತುಂಬ ಅಂದರೆ ತುಂಬಾ ಖುಷಿ. ಆಗಲೇ ನಮ್ಮೂರಿಗೆ ಒಂದು ತಿಂಗಳಲ್ಲಿ 2 ಸಲ ಬಂದೈತೆ. ಹಾಗೆ ನೋಡ್ಕೊಂಡು ಪೂಜೆ ಮಾಡೋದನ್ನೆಲ್ಲ
ಎಲ್ಲ ದೇವ್ರುಗಳಿಗೂ ಅವರ ಬೇರೆ ಬೇರೆ ಐನರ್ಗಳು ಬೇರೆ ಬೇರೆ ದೇವ್ರಿಗೆಲ್ಲ ಪೂಜೆ ಮಾಡಿದ್ರು. ಆಮೇಲೆ ಎಲ್ಲ ಹಂಗೆ ನೋಡಿಕೊಂಡು ಎಲ್ಲ ನೋಡ್ಕೊಂಡು ನಿಂತ್ಕೊಂಡಿದ್ರು. ಆಮೇಲೆ ಮತ್ತೆ ಎಲ್ಲ ಪೂಜೆ ಮುಗಿದ್ಮೇಲೆ ಎಲ್ಲರಿಗೂ ಮಂಗಳಾರತಿ ಕೊಡ್ತಾಯಿದ್ದಾರೆ. ಮಂಗಳಾರತಿ ಎಲ್ಲ ತೊಗೊಂಡು ತುಂಬ ಖುಷಿಯಾಯಿತು ಗೈಸ್, ಸಖತ್ತಾಗಿ ಮಾಡಿದರು. ಅವರು 7 ಮರಿ ಕಡ್ದು ಮಟನ್ ಊಟ ಮಾಡಿಸಿದ್ರಂತೆ. ಅದು ಆ ಅಮ್ಮಂಗೆ ಜಾಸ್ತಿ ಮಟನ್ ಮಾಡಿದ್ರೇ ತುಂಬ ಖುಷಿ. ಮರಿ ಕಡ್ದು ಮಾಡಿದ್ರೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಅದಕ್ಕೆ. ಆಮೇಲೆ ಮತ್ತೆ ಎಲ್ಲ ಮಂಗಳಾರತಿ ತೊಗೊಂಡ್ವಿ. ನಾನು ಮಂಗಳಾರತಿ ತೊಗೊಂಡೆ. ಫೈನಲಿ ಎಲ್ಲ ಮುಗೀತು. ಮತ್ತು ಬೆಳಗ್ಗೆ ನಾನು ಪೂರ್ವಿ ನಾನು ಇಬ್ಬರು ಹೊರಟ್ವಿ. ಮತ್ತು ನಮ್ಮ ಅಕ್ಕವ್ರ ಮನೆಯಲ್ಲಿ ನವಗ್ರಹ ಪೂಜೆನೂ ಮತ್ತು ಗಣೇಶ ಪೂಜೆ ಇತ್ತು. ಅದಕ್ಕೆ ಹೋಗೋಣ ಅಂತಂದ್ಬಿಟ್ಟು ನಾವು ಸಂಜೆ ಹೊರಟ್ವಿ, ನೋಡ್ಕೊಬರೋಣ ಅಂತಂದ್ಬಿಟ್ಟು. ಆಮೇಲೆ ಹಂಗೆ ಬಸ್ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಮಾಮ ಅವರ ವೈಫು ಬಂದರು. ಬಸ್ ಬಂತು ನೋಡ್ರಿ, ಏನು ವಿಡಿಯೋ ಮಾಡ್ತಾಯಿದ್ದೀರಾ ಅಂತ. ಆಮೇಲೆ ಬಸ್ ಹತ್ತಿದ್ವಿ. ಈ ಅಂಕಲ್ ಅಂತೂ ನಮ್ಮ ರೂಟಿಗೆ ಅಳುಬ್ರು. ಹಾಗೆ ಅಂಕಲ್ನ ಮಾತಾಡ್ಸ್ಕೊಂಡು, ಈ ಅಂಕಲ್ ಮೊನ್ನೆ ತನಕ ನಮ್ಮ ರೂಟ್ಗೆ ಬರ್ತಾಯಿದ್ರು. ಅದಕ್ಕೆ ನಮ್ಮ ರೂಟ್ ನಿಮ್ಗೆ ಇಷ್ಟ ಆಗಲಿಲ್ಲ ಹಂಗೆ ಹಿಂಗೆ ಅಂತ ಸ್ವಲ್ಪ ಕಾಲು ಎಳ್ಕೊಂಡು ಮಾತಾಡಿಸ್ಕೊಂಡು, ಈ ಅಂಕಲ್ ಅಳುಬ್ರು ತುಂಬ. ಅವರು ಹಂಗೆ ಮಾತಾಡಿಸ್ಕೊಂಡು ಅಂಕಣೋಪ್ಪ ಹಿಂಕಣೋ ಅಂತೆಲ್ಲ ಮಾತಾಡ್ಸಿದ್ರು. ಹೋಗೋ ಬರೋ ಅಂತ ಚೆನ್ನಾಗಿ ಮಾತಾಡಿಸ್ತಾರೆ. ನಾವೇನು ಕೊಂಡ್ಕೊಳಲ್ಲ, ಅವ್ರು ಮಾತಾಡ್ಸೋದು ನಾವು ಮಾತಾಡ್ಸೋದು ಅಷ್ಟೇ ಅಲ್ವಾ, ಪ್ರೀತಿ ವಿಶ್ವಾಸ ಅಂದರೆ. ಹಾಗೆ ಮಾತಾಡಿಸ್ಕೊಂಡು ಫೈನಲಿ ಹಂಗೆ ಹಿಂಗೆ ಅಂತ ಡ್ರೈವರ್ ಕಂಡಕ್ಟರ್ ಹತ್ರ ಮಾತಾಡಿಕೊಂಡು ಮತ್ತೆ ನೆನ್ಮಂಗ್ಲಕ್ಕೆ ಹೊರಟ್ವಿ. ನೆನ್ಮಂಗ್ಲದಲ್ಲೆಲ್ಲ ಹಂಗೆ ನೋಡಿಕೊಂಡು ಫೈನಲಿ ಆ ಅಂಕಲ್ ಜೊತೆ ಮಾತಾಡಿಕೊಂಡು, ಈ ಪೊಲೀಸ್ ಅಂಕಲ್ನ ತೋರಿಸ್ತಾ ಇದ್ದೀನಲ್ವ, ಅವರಂತೂ ತುಂಬಾ ಒಳ್ಳೆಯವರು. ಪಾಪ ಎಂಥ ಬಿಸಿಲು ನೋಡೋಲ್ಲ, ಮಳೆನೂ ನೋಡೋಲ್ಲ, ಡ್ಯೂಟಿ ಮಾಡ್ತಾನೆ ಇರ್ತಾರೆ. ಹಾಗೆ ಪಾಪ ಅವ್ರದ್ದು ಒಂದು ವಿಡಿಯೋ ಮಾಡಿಕೊಂಡೆ. ಅದು ತಗೊಳ್ಳೋಣ ಅಂತ ಅಂದ್ಕೊಂಡೆ, ಬಸ್ ಪಾಸ್ ಆಗೋಯ್ತು, ಅದಕ್ಕೆ ಸ್ವಲ್ಪ ತೊಗೊಂಡಿದ್ದೆ. ಆಮೇಲೆ ಮತ್ತೆ ನೆನ್ಮಂಗ್ಲಕ್ಕೆ ಹೋಗಿ ನೆನ್ಮಂಗ್ಲದಲ್ಲಿ ಸ್ಯಾರಿ ತೊಗೋಬೇಕಿತ್ತು. ಸ್ಯಾರಿ ತೊಗೊಂಡ್ವಿ ನಾನು ಮತ್ತು ಪೂರ್ವಿ. ಸ್ಯಾರಿ ತೊಗೊಂಡು ಸ್ಟಿಚಿಗೆ ಕೊಟ್ಟು ಎಲ್ಲ ಸ್ಟಿಚಿಂಗ್ ಕೊಟ್ಟು ಆಮೇಲೆ ಸ್ಯಾರಿ ಸೆಲೆಕ್ಷನ್ ಮಾಡೋ ಅಷ್ಟರಲ್ಲೇ ತುಂಬ ಕಷ್ಟ ಆಯಿತು ಗೈಸ್. ಯಾವ್ದು ತೊಗೋಬೇಕು ಅಂತ ಗೊತ್ತಲ್ಲ, ನಮ್ಮಂಗೆ ಯಾವ ಕಲರ್ ಸೆಲೆಕ್ಟ್ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಪೂರ್ವಿನೇ ನಮ್ಮಂಗೆ ಯಾವುದೋ ಒಂದು ಸೆಲೆಕ್ಟ್ ಮಾಡಿದ್ಲು. ಆಮೇಲೆ ನಾನು ಒಂದು ತೊಗೊಂಡು ಆಮೇಲೆ ಇಬ್ಬರು ಸ್ಟಿಚಿಗೆ ಕೊಟ್ಟು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಒಂಥರ ಅವಳ ಜೊತೆ ಎಂಜಾಯ್ ಮಾಡೋದು, ಹೋಗಿದ್ದು, ಅಕ್ಕ ಅದು ಇದು ಅಂತ ಏನಾದರೂ ಹೇಳ್ತಾ ಇರ್ತಾಳೆ. ಮತ್ತು ಫೈನಲಿ ಹೋದ್ವಿ. ನಮ್ಮ ಅಕ್ಕವ್ರ ಮನೆ ಹತ್ರ ನಮ್ಮ ಅಕ್ಕವ್ರ ಅಣ್ಣನ ಫ್ರೆಂಡ್ ಒಬ್ಬರು ನವಿಲು ಮಾಡಿದರು, ಕ್ಲೇಯಲ್ಲಿ ನವಿಲು ಮಾಡಿದರು. ಹಂಗೆ ಅದನ್ನು ನೋಡ್ಕೊಂಡು ಚೆನ್ನಾಗಿತ್ತು, ಅದನ್ನು ಚೆನ್ನಾಗಿ ಮಾಡಿದರು. ಆಮೇಲೆ ಹಿಂಗೆ ಎಲ್ಲ ಮಾತಾಡಿಕೊಂಡು ಹೂವು ಕಟ್ಕೊಂಡು ಕುತ್ಕೊಂಡಿದ್ವಿ. ಹಂಗೆ ಮಾತಾಡ್ತಾಯಿದ್ವಿ. ಹಿಂಗೆ ಫ್ಯಾಮಿಲಿ ಎಲ್ಲ ಸೇರಿದ್ರೆ ಚೆನ್ನಾಗಿರುತ್ತಲ್ಲ. आदित्याय नवग्रह देवताभ्यो नमो नमः। ओम नमः सूर्याय सोमाय मंगलाय बुधाय च गुरुशुक्रशनिभ्यश्च राहवे केतवे नमः। ओम मृत्युंजयाय रुद्राय नीलकंठाय शंभवे अमृतेशाय सर्वाय महादेवाय ते नमः। प्रार्थनां समर्पयामि नमस्करोमि। प्रत्यक्षर तोड़ी न्यायाय हो असुरक्त श्री गुरुभ्यो नमः। विनियोगः ओम तत्प्रथमे सुरेग्धाराधने विनियोगः ओम आ कृष्णेन दिशा वर्तमानो अक्षते तोड़ी तोंड्रा ಒಂದೊಂದು ಕೆಂಪು ಇಟ್ಕೊಳ್ಳಿ। ओम आ कृष्णेन दिशा वर्तमानो निवेशेन नमोतमत्यञ्च हिरण्येन सवितारथेन देवो याति भुवनानि पश्यन् अग्निं दूतं वृणीमहे होतारं विश्ववेदसम् अस्य यज्ञस्य सम्भोः सूर्यग्रहमावाहयामि भुवः स्वः भूर्भुवः स्वः सूर्यग्रहमावाहयामि स्थापयामि पूजयामि अष्टाङ्गम सरीकरणमुಟ್ಟು अष्टाङ्गी आಮೇಲೆ अष्टाङ्गम सूर्यग्रहदेवताभ्यो नमो नमः। रक्तवर्णं रक्तगन्धं रक्तविश्वं रक्तमाल्यां मृदं रक्तगन्धालीपनं रक्ताश्वारक्तश्चत्राध्वजारतावदाकाशोभितं दिव्यं वीरं प्रदक्षिणीकुर्वाणं ग्रहमण्डले प्रविष्टं साङ्गं सायनं स्वाहनं सशक्ति सपत्नी सपुत्रां सपरिवार समेतं सर्वालङ्कारभूषितम् अधिदेवता प्रत्ययदेवता सहिताया सर्वालङ्कारभूषितं सर्वग्रहाणां मध्ये वर्तनाकारमण्डले गोधूमधान्यस्योपविभवन्तं सूर्यग्रहाय नमः। प्रार्थनां समर्पयामि नमस्करोमि। ओम श्री गुरुभ्यो नमः। अथ श्वेतपुष्पान् प्रतिगृह्य अथ चन्द्रग्रह आराधने विनियोगः। ओम श्री गुरुभ्यो नमः। ओम
व्यायस्य समेतते विश्वदः सोमवृष्णीं भवाभाजस्य संगते अप्सु मे सोमो अब्रवीदन्तर्विश्वानिवेशयान् नित्यविश्वसम्भवमापश्वविश्वमेधलीः गौरेर्विमायि सविदानि नक्षत्रेकपदी द्विपदी सा चतुष्पदी अष्टापदी नवपदी भूमोपशीः सहस्रा अक्षरः परमेभ्यो मन् ॐ अधिदेवता प्रतिदेवता सहितायाम् ॐ चन्द्रग्रहं श्वेतवर्णं श्वेतगन्धं पुरुषात् परं स्वाहा महागणपतये नमः एवं ध्यायसो नित्यं स योगी योगिनां परः नमो भ्रातपतये नमो गणपतये नमः प्रमदपतये नमस्ते अस्तु लम्बोदराय एकदन्ताय विघ्नविनाशिने शिवसुताय श्रीवरदमूर्तये स्वाहा महागणपतये नमः ओमातून इन्द्रक्षमन्तं चित्रं ग्रामं संग्रभाय महास्ते दक्षिणेन स्वाहा महा ಇಷ್ಟೇ ಗಾಯ್ಸ್, ಎಲ್ಲ ಮನೆಗೆ ಹೊರಟ್ವಿ. ಆಮೇಲೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಂಗೀತಾ ಗೌಡ ಯೂಟ್ಯೂಬ್ ಚಾನಲ್ ಪ್ಲೀಸ್ ಗಾಯ್ಸ್.